ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಅನೇಕ ಬಿಗ್ ಬಾಸ್ ಸೀಸನ್ಗಳನ್ನು ನೋಡಿದ್ದೇನೆ, ಅನೇಕ ಬಾರಿ ಕಿಚ್ಚನ ಕಟಕಟೆಯನ್ನು ನೋಡಿದ್ದೇನೆ, ಅನೇಕ ಬಿಗ್ ಬಾಸ್ ಫೈನಲ್ಗಳನ್ನು ನೋಡಿದ್ದೇನೆ. ಆದರೆ ಒಂದು ಕಿಚ್ಚನ ಕಟಕಟೆಯನ್ನ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡಿದ್ದು ಅಂದ್ರೆ ಅದು ಇವತ್ತೇ. ಯಾಕಂದ್ರೆ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ, ಗಿಲ್ಲಿಯ ವಿರುದ್ಧ ಪ್ರತಿಯೊಬ್ಬರು ಮುಗಿಬಿದ್ದಿದ್ದಾರೆ. ಕಿಚ್ಚನ ಕಟಕಟೆಯಲ್ಲಿ ಸುದೀಪ್ ಅವರು ಯಾವ ತರ ಗಿಲ್ಲಿ ಅವರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ, ಯಾವ ತರ ಅದು ಗಿಲ್ಲಿ ಆ ಕ್ಲಾಸ್ ಅನ್ನು ಸ್ವೀಕಾರ ಮಾಡ್ತಾರೆ ಎನ್ನುವಂತ ಒಂದು ಆಸಕ್ತಿಯಿಂದ ಇವತ್ತು ಕಿಚ್ಚನ ಕಟಕಟೆಯನ್ನು ನೋಡಿದೆ. ಆ ಕಿಚ್ಚನ ಕಟಕಟೆಯಲ್ಲಿ ಸಿಕ್ಕಂತ ಉತ್ತರ ಏನಂದ್ರೆ, ಗಿಲ್ಲಿ ಎನ್ನುವಂತ ಒಬ್ಬ ಪ್ರಾಪರ್ಟಿ ಕಾಮಿಡಿಯನ್, ಗಿಲ್ಲಿ ಎನ್ನುವಂತ ಒಬ್ಬ ದೇಸಿ ಮಣ್ಣಿನ ಸೊಗಡಿನ ಪ್ರತಿಭೆ ಬಿಗ್ ಬಾಸ್ ಸೀಸನ್ 12ರನ್ನ ಗೆಲ್ಲುವುದು ಪಕ್ಕ ಎನ್ನುವುದು ಇದೀಗ ನನಗನಿಸ್ತಾ ಇದೆ. ಅದಕ್ಕೆ ತಕ್ಕದಾದಂತ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಕಿಚ್ಚ ಸುದೀಪ್ ಅವರು ಇವತ್ತಿನ ಕಿಚ್ಚನ ಕಟಕಟೆಯಲ್ಲಿ ಗಿಲ್ಲಿ ಅವರಿಗೆ ಕೊಟ್ಟಂತ ಒಂದು ಆಶ್ವಾಸನೆ ಅಥವಾ ಒಂದು ಮಾತೇನು ಅಥವಾ ಒಂದು ಗೆಲುವಿನ ಕ್ಲೂ ಏನು, ಇವೆಲ್ಲವನ್ನು ನೋಡೋದಕ್ಕೆ ನೀವು ಇಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ನೋಡಬಹುದು. ಎಸ್ ವೀಕ್ಷಕರೇ, ಇವತ್ತಿನ ಕಿಚ್ಚನ ಕಟಕಟೆಯನ್ನ ನಾನು ಮೊಟ್ಟ ಮೊದಲ ಬಾರಿಗೆ ಅಷ್ಟು ಆಸಕ್ತಿದಾಯಕವಾಗಿ ನೋಡಿದೆ. ಅದಕ್ಕೆ ಕಾರಣ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ 14ನೇ ವಾರದಲ್ಲಿ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ಗಿಲ್ಲಿ ಅಂದ ಕೂಡಲೇ ಬಿಗ್ ಬಾಸ್ ಸೀಸನ್ 12ರನ್ನ ಒನ್ ಮ್ಯಾನ್ ಶೋ ತರ ಆಡ್ತಾ ಇದ್ದಾರೆ. ಗಿಲ್ಲಿಯ ಮುಂದೆ ಯಾರು ಕೂಡ ಸಹಸ್ಪರ್ಧಿ ಇಲ್ಲ. ಗಿಲ್ಲಿಗೆ 100ಕ್ಕೆ 70 ಓಟ್ ಬಂದ್ರೆ ಮಿಕ್ಕ ಎಲ್ಲಾ ಓಟ್ಗಳ ಬಂದ್ರೆ ಸ್ಪರ್ಧಿಗಳಿಗೆ ಬಂದಂತ ಓಟನ್ನ ನೋಡ್ತಾ ಹೋದ್ರೆ ಸರಿಸುಮಾರು 30 ಓಟ್ ಬರಲ್ಲ. ಅಂದ್ರೆ ಮೋರ್ ದೆನ್ 50% ಆಫ್ ದ ವೋಟ್ ಇದೆಯಲ್ಲ, ಅದು ಗಿಲ್ಲಿ ಎನ್ನುವಂತ ಒಬ್ಬ ವ್ಯಕ್ತಿಗೆ ಮಾತ್ರ ಬರುತ್ತೆ ಅನ್ನುವಂತ ಮಾತು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಜಗಜ್ಜಾಹೀರಾಗಿದೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಗಿಲ್ಲಿ ಗೆಲ್ತಾನೆ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ದೆ. ಅದಕ್ಕೆ ಅನೇಕ ಕಾರಣ ಇದೆ, ಅನೇಕ ಕಾರಣ, ಒಂದೆರಡಲ್ಲ, ಅದಕ್ಕೆ 106 ಕಾರಣ ಇದೆ. ಗಿಲ್ಲಿ ಯಾರು ವಿರುದ್ಧವೂ ಟಾರ್ಗೆಟ್ ಮಾಡಲ್ಲ. ಗಿಲ್ಲಿ ಕಾವ್ಯವಳನ್ನ ಸಪೋರ್ಟ್ ಮಾಡ್ತಾನೆ ಅನ್ನೋದನ್ನ ಬಿಟ್ಟು ಅದು ಅವ್ರ ವೈಯಕ್ತಿಕ. ಅದನ್ನ ಬಿಟ್ಟು ಯಾರನ್ನೂ ಕೂಡ ದ್ವೇಷ ಮಾಡಲ್ಲ. ಒಂದ್ ವೇಳೆ ದ್ವೇಷ ಮಾಡ್ಲಿಕ್ಕೆ ಬಂದ್ರೆ ಅದು ಇವತ್ತು ಅಶ್ವಿನಿಗಾದಂತ ಪರಿಸ್ಥಿತಿ ಆಗತ್ತೆ ಅನ್ನುವಂತ ನೇರ ಸಂದೇಶವನ್ನ ಕೊಟ್ಟಿದ್ದಾನೆ. ಮತ್ತು ಅದು ಕಿಚ್ಚ ಸುದೀಪ್ ಅವರು ಕೂಡ ಆ ಒಂದು ನಿರ್ಧಾರಕ್ಕೆ ಗಿಲ್ಲಿ ಅವರಿಗೆ ಸಭಾಸ್ಗಿರಿಯನ್ನು ಕೊಟ್ಟಿದ್ದಾರೆ. ಇವತ್ತು ಅನೇಕ ವಿಷಯಗಳನ್ನ ಹೇಳಿದ್ರು. ಒಂದು ಹಂತಕ್ಕೆ ಇಡೀ 8 ಸ್ಪರ್ಧಿಗಳು ಕೂಡ ಗಿಲ್ಲಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ರು. ಅದು ಕೂಡ ಪ್ರೋಮೋದಲ್ಲಿ ದೊಡ್ಡ ಹೈಲೈಟ್ ಆಗಿತ್ತು. ಅದೇ ಒಂದೇ ಕಾರಣಕ್ಕೆ ನಾನು ಇವತ್ತು ಅಷ್ಟು ಆಸಕ್ತಿದಾಯಕವಾಗಿ ಈ ಎಪಿಸೋಡ್ ಅನ್ನು ನೋಡಿದೆ. 1.5 ಗಂಟೆಗಳ ಕಾಲ ಎಪಿಸೋಡ್ ಅನ್ನು ನೋಡಿದೆ. ಎಲ್ಲಿಯೂ ಕೂಡ ಯಾರನ್ನೂ ಸುದೀಪ್ ಅವರು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಬುದ್ಧಿ ಕಲಿಸುವಂತ ಮಾತನ್ನು ಹೇಳಿದೆ. ಎಲ್ಲರನ್ನೂ ಕೂಡ ತಿದ್ದಿ ತೀಡುವಂತ ಮತ್ತು ಅವರಿಗೆ ಬುದ್ಧಿ ಹೇಳುವಂತ ಕಾರ್ಯ ಮಾಡಿದ್ರು. ಅದಕ್ಕೆ ನಾನಾ ಕಾರಣ ಇದೆ. ಒಂದ್ ಕಡೆ ಮಾರ್ಕ್ ಎನ್ನುವಂತ ಸಿನಿಮಾ ಹಿಟ್ ಆಗಿದೆ, ಜೊತೆಗೆ ಲಾಸ್ಟ್ ವೀಕ್ ಬಂದಿರಲಿಲ್ಲ, ಜೊತೆಗೆ ಈ ಕಂಟೆಂಟ್ ಕೂಡ ಚೆನ್ನಾಗಿ ಹೋಗ್ತಿದೆ. ಅಂದ್ರೆ ಬಿಗ್ ಬಾಸ್ ಸೀಸನ್ 12 ಕೂಡ ತುಂಬಾ ರೀಚ್ ಆಗಿದೆ. ಅಂತ ಒಂದು ರೀಚ್ ಸಮಯದಲ್ಲಿ ನಾವು ಯಾಕೆ ಸುಮ್ಮನೆ ಈ ಸ್ಪರ್ಧಿಗಳಿಗೆ ಬೈಬೇಕು, ಈ ಸ್ಪರ್ಧಿಗಳಿಗೆ ಅತ್ಯಂತ ಒತ್ತಡವನ್ನು ಹೇರಬೇಕು ಎನ್ನುವಂತ ಮನ್ಸು ಕೂಡ ಇರಬಹುದು. ಇದರ ಜೊತೆಗೆ ಈ 8 ಸ್ಪರ್ಧಿಗಳು ಗಿಲ್ಲಿಯ ವಿರುದ್ಧ ತಿರುಗಿ ಬಿದ್ದಾಗ ಕಿಚ್ಚ ಸುದೀಪ್ ಕೇಳಿದ್ ಒಂದೇ ಮಾತು, ನೀವು ಸರಿಯಾದ ಉತ್ತರವನ್ನು ಕೊಡಿ. ಗಿಲ್ಲಿ ತನ್ನ ಕ್ಯಾಪ್ಟನ್ಸಿಯನ್ನು ಆಡಿದ್ದಾನೆ, ನೀವು ಸ್ಪರ್ಧಿಗಳಾಗಿದ್ರಿ, ನೀವು ಅವನು ಸರಿ ಇಲ್ಲ ಎನ್ನುವುದನ್ನ ನೀವು ಒಂದು ಎಕ್ಸಾಂಪಲ್ ಕೊಡಿ ಅಂದಾಗ ಯಾರ ಹತ್ರವೂ ಕೂಡ ಉತ್ತರ ಇರಲಿಲ್ಲ. ಅದೇ ಹೇಳ್ತಾರೆ ಕೊನೆಯಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ಗಿಲ್ಲಿ ತಪ್ಪು ಅನ್ನೋಕೆ ಯಾರ ಹತ್ರವೂ ಉತ್ತರ ಇಲ್ಲ. ಹಾಗಂತ ಗಿಲ್ಲಿ ಸರಿ ಅನ್ನೋಕೆ ಗಿಲ್ಲಿ ಹತ್ರನೇ ಉತ್ತರ ಇಲ್ಲ. ಗಿಲ್ಲಿ ತಪ್ಪು ಅನ್ನಕ್ಕೆ ಯಾರ ಹತ್ರನೂ ಉತ್ತರ ಇಲ್ಲ. ಜೊತೆಗೆ ಗಿಲ್ಲಿ ಮಾಡಿದ್ದು ಸರಿ ಅನ್ನೋಕೆ ಸ್ವತಃ ಗಿಲ್ಲಿ ಹತ್ರನೂ ಕೂಡ ಉತ್ತರ ಇಲ್ಲ ಎನ್ನುವಂತ ಮಾತನ್ನು ಹೇಳ್ತಾರೆ. ಜೊತೆಗೆ ಗಿಲ್ಲಿಯವರಿಗೆ ಕೊಟ್ಟ ಒಂದು ಚಾನ್ಸ್ ಕೊಟ್ರು. ಒಂದ್ ವೇಳೆ ಗಿಲ್ಲಿಗೆ ಕೊಟ್ಟಂತ ಚಾನ್ಸ್ ಅನ್ನು ಉಪಯೋಗಿಸಿಕೊಂಡು ಏನಾದ್ರೂ ಒಂದು 3-4 ರೀಸನ್ ಅನ್ನ ಕೊಟ್ಟು ಕಾವ್ಯ ಅವಳನ್ನ ನಾಮಿನೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಅಷ್ಟಕ್ಕೆ ಗಿಲ್ಲಿ ಮತ್ತೊಮ್ಮೆ ಬಿದ್ದು ಹೋಗ್ತಿದ್ರು. ಆದ್ರೆ ಗಿಲ್ಲಿ ಅನ್ನುವಂತ ವ್ಯಕ್ತಿ ಅತ್ಯಂತ ಬುದ್ಧಿವಂತ. ನಮ್ಗನ್ಸ್ತು 3-4 ಎಕ್ಸಾಂಪಲ್ ಕೊಡಪ್ಪ, 3-4 ರೀಸನ್ ಕೊಟ್ಟು ತಾತ್ಕಾಲಿಕವಾಗಿ ಸುಮ್ಮನೆ ನೆಪ ಮಾತ್ರಕ್ಕಾದ್ರೂ ನೀನು ನಾಮಿನೇಷನ್ ಮಾಡ್ಬೋದಿತ್ತಲ್ಲ, ಯಾಕೆ ಸುಮ್ಮನೆ ಬಯಸ್ಕೊಳ್ತಿದ್ಯಾ ಕಿಚ್ಚ ಸುದೀಪ್ ಅವ್ರ ಹತ್ರ ಎನ್ನುವಂತ ಅನಿಸಿದ್ದು ಸತ್ಯ. ಆದ್ರೆ ಗಿಲ್ಲಿ ಎನ್ನುವಂತ ಬುದ್ಧಿವಂತ ಅದಕ್ಕೆ ತಲೆನೇ ಕಟ್ಸ್ಕೊಂಡಿಲ್ಲ. ನಾನು ಯಾವತ್ತೂ ಸರಿಯೇ ಮಾಡ್ತೇನೆ ಎನ್ನುವಂತ ಮಾತನ್ನು ಹೇಳ್ತಾರೆ. ಜೊತೆಗೆ ಸುದೀಪ್ ಅವರು ಕೇಳ್ತಾರೆ, ಗಿಲ್ಲಿ ನೀನು ಯಾವೆಲ್ಲ ಎಪಿಸೋಡ್ ಅನ್ನು ನೋಡಿದ್ದೆ, ಯಾವೆಲ್ಲ ಒಂದು ಸೀಸನ್ ಅನ್ನು ನೋಡಿದ್ಯಾ ಅನ್ನುವಂತ ಕಾರಣ ಕೇಳಿದಾಗ ಸರ್ ನಾ ಎಲ್ಲವನ್ನು ನೋಡಿದ್ದೇನೆ ಎನ್ನುವಂತ ಮಾತನ್ನು ಹೇಳ್ತಾರೆ. ಜೊತೆಗೆ ಯಾವ ಒಂದು 2 ಎಪಿಸೋಡ್ ಅನ್ನ ನೀನು ರಿಮೆಂಬರ್ ಮಾಡ್ಕೋತೀಯ, ನೆನಪು ಮಾಡ್ಕೊಳ್ತೇನೆ ಅಂತ ಕಾರಣವನ್ನು ಕೇಳಿದಾಗ ನಾನು ಪ್ರಥಮವರ ಎಪಿಸೋಡ್ ಅನ್ನು ನೋಡ್ತೇನೆ, ಜೊತೆಗೆ ಲಾಸ್ಟ್ ಟೈಮ್ ಹನುಮಂತು ಎಪಿಸೋಡ್ ಅನ್ನು ನೋಡಿದ್ದೇನೆ ಅಂತ ಮಾತು ಕೇಳಿದಾಗ ಸುದೀಪ್ ನಕ್ಕು ಸಾಕಾಗತ್ತೆ. ಯಾಕಂದ್ರೆ ಒಂದು ರಾತ್ರಿ ಪ್ರಥಮ ಅವರು ಮಾಡಿದಂತ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ರಿಪೀಟ್ ಮಾಡ್ತಾರೆ ಮತ್ತು ಪಾತ್ರೆ ತೊಳೆಯದಂತ ಕಿಚನ್ ರೂಮ್ ಅನ್ನ ಕ್ಲೀನ್ ಮಾಡಿದಂತ ಅಶ್ವಿನಿ ಅವರಿಗೆ ಟಾರ್ಗೆಟ್ ಮಾಡಿ
ನೀನು ಎನ್ನುವಂತ ಏಕವಚನವನ್ನು ಮಾತಾಡ್ತಾರೆ. ಆಗ ಅಶ್ವಿನಿ ಅವರಿಗೆ ಮುಖಭಂಗ ಆಗತ್ತೆ. ಅದನ್ನೇ ಆ ವಿಡಿಯೋವನ್ನು ಪ್ಲೇ ಮಾಡಿದಾಗ ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವರಿಗೆ ತನ್ನ ಪರವಾಗಿ ಮಾತನಾಡ್ತಾರೆ ಅನ್ನುವಂತ ಮಾತಿತ್ತು. ಆದ್ರೆ ಈ ಪೂರ್ತಿ ವಿಡಿಯೋದನ್ನ ಸಪೋರ್ಟ್ ಮಾಡಿದಂತವ್ರು, ಈ ಪೂರ್ತಿ ಎಪಿಸೋಡಿಗೆ ಗಿಲ್ಲಿಗೆ ಸಭಾಸ್ಕೇರಿ ಕೊಟ್ಟಂತವ್ರು ಅಂದ್ರೆ ಅದು ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಅವರು ಹೇಳಿದ ಮಾತಿದೆಯಲ್ಲ, ಅದು ನಿಜಕ್ಕೂ ಗಿಲ್ಲಿ ಬಿಗ್ ಬಾಸ್ ಸೀಸನ್ 12 ಗೆಲ್ತಾರೆ ಅನ್ನೋದಕ್ಕೆ ಅತ್ಯಂತ ದೊಡ್ಡ ಎಕ್ಸಾಂಪಲ್ ಆಗಿದೆ ಮತ್ತು ಕ್ಲೂ ಆಗಿದೆ. ಗಿಲ್ಲಿ ನೀವು ಗೆಲ್ಲಿ, ಆದ್ರೆ ನೀವು ಗೆಲ್ಲುವ ಮಾರ್ಗದಲ್ಲಿ ಮತ್ತೊಬ್ಬರನ್ನ ಮುಳುಗಿಸ್ಬೇಡಿ ಅನ್ನುವಂತ ಮಾತನ್ನು ಹೇಳಿ ನೇರವಾಗಿ ಕಾವ್ಯ ಅವರು ಕೆಲವೇ ದಿನಗಳಲ್ಲಿ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ಸಾರಾಸಗಟಾಗಿ ಸುದೀಪ್ ಅವರು ಹೇಳಿದ್ದಾರೆ. ಜೊತೆಗೆ ಇವತ್ತಿನ ಎಪಿಸೋಡ್ ಮುಗಿಯುವಾಗ ಅಶ್ವಿನಿ ಅವರು ಸೇಫ್ ಆಗಿದ್ದಾರೆ. ಜೊತೆಗೆ ಮುಂದೆ ಮತ್ತೆ ಕಾಟ ಕೊಡಬಹುದು. ಆದ್ರೆ ಎಲ್ಲೂ ಕೂಡ ಅಶ್ವಿನಿ ಅವರು ತಾನು ಮಾಡಿದ್ದು ತಪ್ಪು ಎನ್ನುವಂತ ಒಂದು ಉತ್ತರವನ್ನು ಕೊಡ್ಲಿಲ್ಲ. ತಾನೇ ಮಾಡಿ ಸರಿ ಅನ್ನುವಂತ ಉತ್ತರ ಕೊಟ್ಟರು. ಆದ್ರೆ ಎಲ್ಲವನ್ನೂ ಅಷ್ಟೇ ಸರಿ ಸಮನಾಗಿ ನೋಡಿಕೊಂಡಂತ ಸುದೀಪ್ ಅವರು ಪ್ರತಿ ಹಂತದಲ್ಲೂ ಕೂಡ ಗಿಲ್ಲಿ ಮಾಡಿದ್ದು ಸರಿ, ಗಿಲ್ಲಿ ಬುದ್ಧಿವಂತಿಕೆಯಿಂದ ಕ್ಯಾಪ್ಟನ್ಸಿ ಮಾಡಿದ್ದೇನೆ, ಗಿಲ್ಲಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಕ್ಯಾಪ್ಟನ್ ಅನ್ನೋದು ಹೀಗೆ ಅಲ್ಲ, ಹೇಗ್ ಬೇಕಾದ್ರೆ ಇರ್ಬೋದು ಅಂದ್ರೆ ಮನೆ ನಿಭಾಯಿಸ್ಕೊಂಡು ಹೋಗ್ಬೇಕೆ ಹೊರತು ಹೊಸ ರೂಲ್ಸ್ ಅನ್ನ ಫಾಲೋ ಮಾಡೋದಾಗ್ಲಿ ಒಬ್ರಿಗೆ ಟಾರ್ಗೆಟ್ ಮಾಡೋದಾಗ್ಲಿ ಮಾಡಿಲ್ಲ. ಜೊತೆಗೆ ಅಶ್ವಿನಿ ಗೌಡ ಅವರಿಗೆ ಏಕವಚನ ಮಾತಾಡಿದ್ದು ಅದು ಅವರ ಅಭಿಪ್ರಾಯ. ಯಾಕಂದ್ರೆ ಮೊದಲ ಹಂತದಲ್ಲಿ ಎಲ್ಲವೂ ಕೂಡ ಎಲ್ರಿಗೂ ಗೌರವ ಕೊಟ್ಟು ಮಾತನಾಡಬೇಕಾಗಿತ್ತು. ಅದು ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಅಥವಾ ಅದನ್ನ ಪ್ರಶ್ನೆ ಮಾಡ್ತೇವೆ. ಆದ್ರೆ ಪದೇ ಪದೇ ದೊಡ್ಡ ವ್ಯಕ್ತಿಗಳೇ ಆ ಒಂದು ಮಾತನ್ನ ತಪ್ಪಿದಾಗ, ಅವರ ಬುಡಕ್ಕೆ ಬಂದಾಗ ಮಾತ್ರ ಅದು ನಾವು ಪ್ರಶ್ನೆ ಮಾಡ್ತೀವಿ. ಅಂದ್ರೆ ಅದಕ್ಕೆ ನಾವು ಹೋಗಲ್ಲ, ನೀವು ಏನ್ ಬೇಕಾದ್ರೂ ಮಾತನಾಡ್ಕೊಳ್ಳಿ, ಏಕವಚನದಲ್ಲಿ ಬೇಕಾದ್ರೂ ಮಾತನಾಡ್ಕೊಳ್ಳಿ, ಬಹುವಚನದಲ್ಲಿ ಬೇಕಾದ್ರೂ ಮಾತನಾಡ್ಕೊಳ್ಳಿ ಅಂತ ಮಾತನ್ನ ಹೇಳಿದ್ರು. ಜೊತೆಗೆ ಗಿಲ್ಲಿ ಅವರು ಆಡಿದಂತ ಮತ್ತೊಂದು ಮಾತಿದೆಯಲ್ಲ, ಅಂದ್ರೆ ಗಿಲ್ಲಿ ಅವರ ಡೈಲಾಗ್ ಅನ್ನ ಸುದೀಪ್ ಸ್ವತಃ ಹೇಳ್ತಾರೆ, ಹಾಕಿದ್ದು ಬನಿಯನ್ನಾದ್ರೂ ರಾಜನ್ ತರ ಬದುಕಬೇಕು, ಇದು ಗಿಲ್ಲಿ ಅಂದ್ರೆ ಎನ್ನುವಂತ ಮಾತನ್ನ ಹೇಳ್ತಾರೆ. ಟೋಟಲಿ ಇವತ್ತಿನ ಎಪಿಸೋಡ್ ಅಂದ್ರೆ ಪ್ರತಿ ಹಂತದಲ್ಲೂ ಉಳಿದ 8 ಸ್ಪರ್ಧಿಗಳನ್ನ ಮಕಾಡಿ ಮಲಗಿಸಿದ್ದು ಅಂದ್ರೆ ಅದು ಗಿಲ್ಲಿಯ ಪ್ರತಿರೂಪವನ್ನ ಕಿಚ್ಚನ ಕಟಕಟೆಯಲ್ಲಿ ಹಾಡಿ ಹೋಗ್ಲಿದ್ದಂದ್ರೆ ಅದು ಕಿಚ್ಚ ಸುದೀಪ್ ಅವರು. ಈ ಮುಖಾಂತರ ಯಾರು ಏನೇ ಬಡ್ಕೊಂಡ್ರು, ಯಾರು ಏನೇ ಮಾಡಿದ್ರು ಸುದೀಪ್ ಅವರು ಗಿಲ್ಲಿಯನ್ನ ಗೆಲ್ಲಿಸ್ತಾರೆ. ಯಾಕಂದ್ರೆ ಆ ಟ್ರೆಂಡಿಂಗ್ ಆಗಿದೆ. ಒಂದ್ ವೇಳೆ ಸುಖ ಸುಮ್ಮನೆ ನೀವು ಏನಾದ್ರು ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಏನಾದ್ರೂ ಗಿಲ್ಲಿಯನ್ನ ಹೊರಗೆ ಹಾಕ್ಲಿಕ್ಕೆ ಚಾನ್ಸ್ ಬಿಟ್ರೆ, ಅದು ಗಿಲ್ಲಿಯನ್ನ ಸೈಡ್ ಲೈನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಅದು ನೇರವಾಗಿ ಸುದೀಪ್ ಅವ್ರಿಗೂ ಸ್ವಲ್ಪ ಎಫೆಕ್ಟ್ ಆಗತ್ತೆ. ಎಲ್ಲವನ್ನೂ ಅಳಿದು ತೂಗಿರಿ 30 ವರ್ಷವನ್ನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಡಿದಂತ ಕಿಚ್ಚ ಸುದೀಪ್ ಅವರಿಗೆ ಈ ಚಿಕ್ಕ ಪುಟ್ಟ ವಿಷಯ ಅರ್ಥ ಆಗದಿರತ್ತ, ಎಲ್ಲವೂ ಅರ್ಥ ಆಗುತ್ತೆ. ಹಾಗಾಗಿ ಅಶ್ವಿನಿ ಗೌಡ ಆಗಿರ್ಲಿ ಅಥವಾ ಬೇರೆ ಆಗಿರ್ಲಿ ಅಥವಾ ಸ್ಪಂದನ ಸೋಮಣ್ಣ ಅವರು ಇವತ್ತು ಆಡಿದಂತ ಮಾತು ಗಿಲ್ಲಿಯ ಕ್ಯಾಪ್ಟನ್ಸಿ ಅಂದ್ಕೂಳೆ ಟಾಕ್ಸಿಕ್ ತರ ಆಗತ್ತೆ ಅನ್ನುವಂತ ಮಾತಾಗಿರ್ಬೋದು, ಅಥವಾ ಮಾತನ್ನ ಆಡ್ಲಿಕ್ಕೆ ಬರದಂತೆ ಮಾತಾಡಿದಂತ ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು. ಆದ್ರೆ ಕಾವ್ಯ ಅವರನ್ನ ಯಾಕೆ ಇಲ್ಲಿಯ ತನಕ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಕೂಡ ಅರ್ಥ ಆಗಲ್ಲ. ಆದ್ರೆ ಕಾವ್ಯ ಅವರಿಗೆ ಗಿಲ್ಲಿ ಯಾಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಗಿಲ್ಲಿಯ ಪ್ರತಿಯೊಂದು ತಪ್ಪನ್ನ ಅವರು ಸರಿ ಮಾಡ್ತಾರೆ, ಗಿಲ್ಲಿ ಹೀಗ್ ಮಾಡ್ಬೇಡ ಎನ್ನುವಂತ ಒಂದು ನಂಬಿಕಸ್ಥ ಭಾವನೆ ಗಿಲ್ಲಿ ಮೇಲೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಯಾವ ಮಾತನ್ನ ಕೇಳಬೇಕು, ಯಾರ ಮಾತನ್ನ ಕೇಳಬಾರ್ದು ಎನ್ನುವಂತ ಒಂದು ಪಕ್ವತೆ ಗಿಲ್ಲಿಗಿದೆ. ಮತ್ತು ಗಿಲ್ಲಿ ಸೈಲೆಂಟ್ ಆಗಿದ್ರು ಕೂಡ ತಾನು ಕೊಡುವಂತ ಪ್ರತಿಯೊಂದು ಉತ್ತರ ಕೂಡ ಅಷ್ಟು ಸ್ಪಷ್ಟವಾಗಿ ಇವತ್ತು ಕೊಟ್ಟಿದ್ದು. ಅದಕ್ಕೆ ಮುಖ್ಯವಾದ ಕಾರಣ 8 ಸ್ಪರ್ಧಿಗಳು ಗಿಲ್ಲಿ ಸರಿ ಇಲ್ಲ ಎನ್ನುವಂತ ಮಾತಾಡಿದಾಗ ಗಿಲ್ಲಿ ಒಂದೇ ಮಾತಾಡ್ತಾರೆ, ನಾನು ತಪ್ಪು ಮಾಡಿದ್ರೆ ಅದೇ ಕ್ಷಣ ನನ್ನ ಎಚ್ಚರಿಸಬೇಕಿತ್ತು. ನಾನು ಕೂಡ ಬೇರೆ ಬೇರೆ ಕ್ಯಾಪ್ಟನ್ಸ್ಗಳು ತಪ್ಪು ಮಾಡ್ತಾ ಇರುವಾಗ ಅದನ್ನ ಅಲ್ಲೇ ಎಚ್ಚರಿಸಿದ್ದೆ, ಆದ್ರೆ ಈ ಯಾರು ಕೂಡ ನನ್ನ ಎಚ್ಚರಿಸುವಂತ ಪ್ರಯತ್ನ ಮಾಡಲಿಲ್ಲ. ಜೊತೆಗೆ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಆ ಟಾಸ್ಕ್ ಮಾಡಿದಾಗೂ ಮಾತಾಡಿದ್ದೇನೆ, ಟಾಸ್ಕ್ ಮುಗ್ದಾಗೂ ಮಾತಾಡಿದ್ದೇನೆ, ಎಲ್ಲಾ ಸಮಯದಲ್ಲೂ ಕೂಡ ಅವ್ರ ಜೊತೆ ಇದ್ದೇನೆ. ಆದ್ರೆ ಯಾರು ಕೂಡ ನನ್ನ ಹತ್ರ ಬಂದು ಹೀಗ್ ಮಾಡು ಎನ್ನುವಂತ ಸ್ಪಾಟ್ ಅಲ್ಲಿ ಹೇಳಿಲ್ಲ. ಅದನ್ನೆಲ್ಲ ಬಿಟ್ಕೊಂಡು ಈಗ ಇಲ್ಲೇ ತನಕ ಕಟಕಟೆ ತನಕ ಎಳೆದು ತಂದು ಎಷ್ಟು ಸರಿ ಎನ್ನುವಂತ ಮಾತನ್ನು ಹೇಳಿ ಎಲ್ಲರ ಬಾಯನ್ನ ಹಾಗೆ ಮಕಾಡೆ ಮಲಗಿಸ್ಬಿಟ್ರು. ಇಲ್ಲಿ ಬರುವಂತ ನನಗೆ ಮುಖ್ಯವಾದ ಹೈಲೈಟ್ ಅಂದ್ರೆ 1 ಗಂಟೆ ಅಥವಾ 1.5 ಗಂಟೆಯಲ್ಲಿ ಬಂದಂತ ಹೈಲೈಟ್ ಅಂದ್ರೆ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಹೇಳಿದಂತ 3-4 ಪಾಯಿಂಟ್ ನಂಬರ್ 1, ಗಿಲ್ಲಿ ನೀವು ಗೆಲ್ಲಿ, ಆ ಹಂತದಲ್ಲಿ ಮತ್ತೊಬ್ಬರನ್ನ ಮುಳುಗಿಸ್ಬೇಡಿ, ಗಿಲ್ಲಿ ತಪ್ಪು ಅನ್ನೋಕೆ ಯಾರ ಹತ್ರನೂ ಉತ್ತರ ಇಲ್ಲ, ಜೊತೆಗೆ ಗಿಲ್ಲಿ ಸರಿ ಅನ್ನೋಕೆ ಸ್ವತಃ ಗಿಲ್ಲಿ ಹತ್ರ ಉತ್ತರ ಇಲ್ಲ, ಹಾಕಿದ್ದು ಬನಿಯನಾದ್ರೂ ಕೂಡ ರಾಜನ್ ತರ ಮೆರೆಬೇಕೆನ್ನುವಂತ ಮಾತನ್ನು ಹೇಳಿ ಅಶ್ವಿನಿ ಅವರನ್ನ ಸೇವ್ ಮಾಡಿ ಅಥವಾ ಅಶ್ವಿನಿ ಅವರನ್ನ ಮನೆಯೊಳಗೆ ಇಟ್ಕೊಂಡು ಒಂದು ಸೇವ್ ಮಾಡಿ ಇದೀಗ ಧನುಷ್, ರಾಶಿಕಾ, ಸ್ಪಂದನ ಮತ್ತು ಧ್ರುವ್ ಅಂತವ್ರು ಇದೀಗ ನಾಮಿನೇಷನ್ ಲಿಸ್ಟ್ ನಾಗಿದ್ದಾರೆ. ಮತ್ತೊಂದು ಎಪಿಸೋಡ್ ನಲ್ಲಿ ಯಾರು ಒಬ್ರು ಮನೆ ಹೋಗ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದರಲ್ಲಿ ಮಹಿಳಾ ಅಭ್ಯರ್ಥಿ ಹೋಗ್ತಾರೆ ಅನ್ನುವಂತ ಮಾತು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಆ ಮಹಿಳಾ ಅಭ್ಯರ್ಥಿಗಳಿಗೆ ರಾಶಿಕಾ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಅದು ಕಾಮೆಂಟ್ ಮುಖಾಂತರ ತಮಗೆ ಯಾರಿಗಾದ್ರೂ ಅನ್ಸಿದ್ರೆ, ತಮಗೆ ಗೊತ್ತಿದ್ರೆ ಅದನ್ನ ಕಾಮೆಂಟ್ ಮುಖಾಂತರ ತಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಅದನ್ನ ಕಾಮೆಂಟ್ ಮುಖಾಂತರ ತಾವು ತಿಳಿಸಬಹುದು. ಇದಾಗಿತ್ತು ಇವತ್ತು ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.